ಶ್ರೀಮಾತ್ರೇ ನಮಃ. ನಮಗೆ ನಾವು ಜೀವನ ಸಾಗಿಸ್ತಾ ಇರ್ತಕ್ಕಂತಹ ಈ ಕಲಿಯುಗದಲ್ಲಿ, ಅದರಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥ ಈ ಪರ್ವಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ನಾವು ವೇಗವಾಗಿ ಹೋಗ್ತಾ ಇರ್ತಕ್ಕಂಥ ನಮ್ಮ ಜೀವನ ಶೈಲಿಯಲ್ಲಿ ನಾವು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತೀವಿ. ನಾವು ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ನಮಗೆ ಜೀವನ ಸುಭಿಕ್ಷವಾಗಿ ಸುಕ್ಷೇಮವಾಗಿರಬೇಕು ಅಂತಕ್ಕಂಥ ಯೋಚನೆಗಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮಾನವನ ಅಥವಾ ನರದೃಷ್ಟಿ ಅಥವಾ ಕೆಟ್ಟ ಒಂದು ಋಣಾತ್ಮಕ ಶಕ್ತಿಗಳ ಪ್ರಭಾವ ಬೀರಿದಾಗ ಧನಾತ್ಮಕ ಶಕ್ತಿ ಪರಿಪೂರ್ಣವಾಗಿ ನಾಶ ಆಗಿಬಿಡುತ್ತೆ ಅಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಸಾಕಷ್ಟು ವಿಧಿವಿಧಾನಗಳಲ್ಲಿ ಬಹುಮುಖ್ಯವಾಗಿ ಇರ್ತಕ್ಕಂಥ ಒಂದು ವಿಧಿವಿಧಾನ ಅಂತ ಹೇಳಿದ್ರೆ ಅದು ಒಂದು ಗಾಜಿನ ಲೋಟದಲ್ಲಿ, ಗಾಜಿನ ಗ್ಲಾಸಿನಲ್ಲಿ, ಶುದ್ಧವಾದ ನೀರಿನಲ್ಲಿ ನಿಂಬೆಹಣ್ಣನ್ನು ಇಡ್ತಕ್ಕಂಥದ್ದು. ಆ ನಿಂಬೆಹಣ್ಣನ್ನು ನಾವು ಆ ಗಾಜಿನ ಗ್ಲಾಸಿನಲ್ಲಿ ಮುಳುಗಿಸಿ ಇಟ್ಟಾಗ ಅದು ವ್ಯಾಪಾರ ಸ್ಥಳದಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು. ಇದರಿಂದ ಏನು ಪ್ರಭಾವ ಆಗುತ್ತೆ, ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಂದರೆ, ನಿಂಬೆಹಣ್ಣು ಅಂದರೆ ಗೊತ್ತು ನಮಗೆ. ನಾವು ಯಾಕೆ ಅಂತ ಹೇಳಿದ್ರೆ ಒಂದು ಧನಾತ್ಮಕ ಶಕ್ತಿಯನ್ನು ಜೊತೆಗೆ ದೇವತಾ ಲಹರಿಗಳನ್ನು ಹೀರ್ಕೊಳ್ತಕ್ಕಂಥದ್ದು. ನೀವೇನಿಲ್ಲ, ವಾಹನ ಹೋಗ್ತಾ ಇದೆ, ಒಂದು ನಿಂಬೆಹಣ್ಣನ್ನು ಎಲ್ಲೋ ದೂರ ಪ್ರಯಾಣ, ನೀವು ಒಂದು ನಿಂಬೆಹಣ್ಣನ್ನು ಬಲಭಾಗದಲ್ಲಿ ಅಥವಾ ಎರಡು ನಿಂಬೆಹಣ್ಣಾದ್ರೆ ಮುಂದಿನ ಆ ಎರಡೂ ಚಕ್ರಗಳಿಗಿಟ್ಟು ನೀವು ವಾಹನ ಚಲಿಸಿದ್ದಾದರೆ ಅವತ್ತು ಗಂಡಾಂತರ ಬರುವುದೇ ಇಲ್ಲ. ಅಂತಹ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದೇ ನಿಂಬೆಹಣ್ಣು. ಆ ನಿಂಬೆಹಣ್ಣನ್ನು ಗಾಜಿನ ಗ್ಲಾಸ್ನಲ್ಲಿ ಲೋಟದಲ್ಲಿ ಹಾಕಿಡ್ತಕ್ಕಂಥದ್ದು ಸಾಮಾನ್ಯವಾಗಿ ವ್ಯಾಪಾರಿ ಸ್ಥಳಗಳಲ್ಲೂ ಕೂಡ ನಾವು ನೋಡಿದ್ವಿ. ಅದು ಕಾಣಿಸೋ ಹಾಗೆ ಇಡಬೇಕು, ಅದು ಕೂಡ ನಾವು ಕಾಣಿಸುವಾಗಿಡಬೇಕು. ಅದು ನೈಋತ್ಯ ಮೂಲೆಯಲ್ಲಾಗಲಿ ಈಶಾನ್ಯ ಮೂಲೆಯಲ್ಲಾಗಲಿ ಇಟ್ಟಿದ್ದೆ ಆದರೆ ಅಲ್ಲಿ ಋಣಾತ್ಮಕ ಶಕ್ತಿಗಳನ್ನು ಹೀರ್ಕೊಂಡ್ಬಿಡುತ್ತೆ. ಯಾವಾಗ ನಿಂಬೆಹಣ್ಣು ಹೋಗಿ ತಳಭಾಗದಲ್ಲಿ ಕುಳಿತುಕೊಂಡಿದೆ ಅಂತಂದರೆ ಆ ಮನದೆಯಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಓಡಾಡ್ತಾ ಇದೆ, ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸಬೇಕಾಗಿರುತ್ತೆ. ವ್ಯಾಪಾರ ಸ್ಥಳದಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು. ಮತ್ತು ಇದರಿಂದ ಏನೇನು ಲಾಭ ಅಂತ ಹೇಳಿದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ, ಕಲಹಗಳು ಉಂಟು ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಗ್ರಾಹಕರು ಅಥವಾ ನಿಮಗೂ ಕೂಡ ಅಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ದೈವಿ ಒಂದು ಶಕ್ತಿಗಳು ಕೂಡ ಅಲ್ಲಿ ಸೇರ್ತಕ್ಕಂಥ ಒಂದು ಯೋಗ ಕೂಡ ಇದಾಗಿರುತ್ತೆ. ನರದೃಷ್ಟಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಆ ನಿಂಬೆಹಣ್ಣು ಮತ್ತು ಆ ಗಾಜಿನ ಗ್ಲಾಸು, ಟ್ರಾನ್ಸ್ಪರೆಂಟ್ ಗ್ಲಾಸ್. ಯಾಕೆ ಅಂತ ಹೇಳಿದ್ರೆ ಆ ದೃಷ್ಟಿ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ಹಾಗೆ ವಾಪಸ್ ಹೋಗ್ತಕ್ಕಂಥದ್ದಾಗಿರೋದ್ರಿಂದ ಅದು ಗಾಜಿನ ಗ್ಲಾಸು. ಇನ್ನು ನೀರು ಅಂತ ಹೇಳಿದಾಗ ನಮ್ಮೆಲ್ರಿಗೂ ಗೊತ್ತು, ಪ್ರಾಣರಕ್ಷಕ, ಜೀವರಕ್ಷಕ ಕೂಡ ಆ ನೀರು ಆಗಿರೋದ್ರಿಂದ ಆ ನೀರಲ್ಲಿ ಶುದ್ಧವಾದ ನೀರು, ಯಾವ್ಯಾವ ನೀರು ಇಡೋದಿಲ್ಲ, ಶುದ್ಧವಾದ ನೀರು. ಆದರೆ ಅದನ್ನು ಯಾವಾಗ ವಾರಕ್ಕೊಂದು ಸಾರಿ ಬದಲಾಯಿಸಬೇಕು. ಆ ಬದಲಾವಣೆಯ ದಿನ ಮಂಗಳವಾರ ಆಗಿರಬಾರ್ದು. ಮಂಗಳವಾರ ಬದಲಾಯಿಸಿದ್ದೆ ಆದರೆ ಅದು ಇನ್ನೂ ಕಷ್ಟ ಆಗುತ್ತೆ. ಮಂಗಳವಾರ ಬದಲಾಯಿಸೋದು ಬಿಟ್ಟು ಬೇರೆ ಯಾವಾಗಾದರೂ ಬದಲಾಯಿಸ್ಕೊಳ್ಳಿ, ವಾರಕ್ಕೊಂದು ಸಾರಿ ಬದಲಾಯಿಸಬೇಕು. ಆ ನೀರು ಏನು ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಯಾರೂ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಬೇಕು. ಆ ನಿಂಬೆಹಣ್ಣನ್ನು ಮನೆಗೆ ಉಪಯೋಗಿಸ್ಕೋಬಾರ್ದು. ಆ ನಿಂಬೆಹಣ್ಣನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿದ್ದೆ ಆದರೆ ಆ ಒಂದು ದೃಷ್ಟಿ ಕೂಡ ಪರಿಪೂರ್ಣವಾಗಿ ಹೋಗುತ್ತೆ. ಅದು ಹಾಕಿದ ಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಕೋಬೇಕು. ಮತ್ತು ಹೊಸದಾದ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಈಗ ಮಾಟ ಮಂತ್ರ ಏನಾದರೂ ಆದರೆ ನಿಂಬೆಹಣ್ಣು ಕೊಳ್ತೋಗ್ಬಿಡುತ್ತೆ, ನಿಂಬೆಹಣ್ಣು ಕಲರ್ ಚೇಂಜ್ ಆಗಿಬಿಡುತ್ತೆ, ನಿಂಬೆಹಣ್ಣು ಬದಲಾವಣೆ ಕೂಡ ಆಗ್ತಕ್ಕಂಥ ಲಕ್ಷಣಗಳನ್ನು ಕೂಡ ನಾವು ಎಷ್ಟೋ ಸರಿ ಕಂಡಿದ್ದೀವಿ. ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಿಂಬೆಹಣ್ಣನ್ನು ಗ್ಲಾಸಲ್ಲಿ ಇಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಒಂದು ಮನೋಸ್ಥೈರ್ಯ ಜಾಸ್ತಿ ಇರುತ್ತೆ, ಆತ್ಮಸ್ಥೈರ್ಯ ಜಾಸ್ತಿ ಇರುತ್ತೆ, ನಂಬಿಕೆ ಕೂಡ ಇರುತ್ತೆ. ನಾವೆಲ್ಲರೂ ಕೂಡ ನಂಬಿಕೆಗಳ ಆಧಾರದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಪರಂಪರೆಯಲ್ಲೂ ಕೂಡ ಆ ನಂಬಿಕೆ ಇರುತ್ತೆ. ಬಹುಮುಖ್ಯವಾಗಿ ಏನು ಅಂದರೆ ಆ ಗಾಜಿನ ಗ್ಲಾಸಿನಲ್ಲಿ ನಿಂಬೆಹಣ್ಣು ಇಟ್ಟಾಗ ಮನೆಯಲ್ಲಿ ಪರಿಶುದ್ಧತೆ ಇರುತ್ತೆ, ಶುದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಕೆಟ್ಟ ದೃಷ್ಟಿಗಳು ಹೋಗುತ್ತೆ, ಒಳ್ಳೆಯದಾಗುತ್ತೆ, ಒಳ್ಳೆಯ ಮನಸ್ತತ್ವ ಕೂಡ ಆಗುತ್ತೆ. ಹಾಗಾಗಿ ಇದು ನಮ್ಮ ಸನಾತನ ಪರಂಪರೆ, ಸನಾತನ ನಿತ್ಯ ನೂತನ ಅಂತ ಕರಿತೀವಿ. ಯಾವಾಗಲೂ ಅಷ್ಟೇ ನಾವು ಒಂದೊಂದು ಹೊಸದನ್ನು ಮಾಡಿಕೊಂಡಾಗ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.